ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಸಹಿತ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು 2 ಡೇಸ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತಂದರೆ ಪ್ಲೀಸ್ ಮರೀದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಅವತ್ತು ಚೆನ್ನಾಗಿತ್ತು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಹಾಗೆಯೇ ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ನಾವು ಪ್ರತಿ ವಾರ ಸ್ನೇಹಿತರೆ ತಪ್ಪದೇ ಈ ದೇವಸ್ಥಾನಕ್ಕೆ ಎಲ್ಲರೂ ಅಷ್ಟೇ ಬಂದು ಏನು ದರ್ಶನ ಮಾಡಿಕೊಂಡು ನಂತರದಲ್ಲೇ ತಿಂಡಿ ಊಟ ಎಲ್ಲ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ. ಎಲ್ಲರೂ ಅಷ್ಟೇ, ನಮ್ಮ ಮನೆಯಲ್ಲೂ ಹಾಗೇ ಸ್ನೇಹಿತರೆ. ನಾವು ಏನಾದರೂ ಬೇರೆ ಟೈಮಲ್ಲಿ ಅಷ್ಟೇ ಬರೋದಿಲ್ಲ, ಇಲ್ಲ ಅಂತಂದ್ರೆ ಬಾಕಿ ದಿನದಲ್ಲೆಲ್ಲ ಬರ್ತೀವಿ. ಹಾಗೆಯೇ ತಂಗಿ ಬಂದುಬಿಟ್ಟು ದೇವಸ್ಥಾನದ ಹಿಂದೆಗಡೆ ಏನಿದಾವಾಗ ನೋಡೋಣ ಅಂತೇಳಿ ಹೋಗಿ ನೋಡಿದ್ವಿ. ಸಂಪಿಗೆ ಮರ, ಕನ್ಗಿಲ್ ಗಿಡ ಎಲ್ಲ ಇದ್ದಾವೆ, ನೋಡಿದ್ವಿ. ಆದ್ರೂ ಎಲ್ಲ ಬಿಸಿಲಿಗೆ ಒಣಗಿದಾವ ಹೇಗೆ ಅಂತೇಳಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಊರಿಂದ ಸ್ವಲ್ಪ ದೂರದಲ್ಲೇ ಇಲ್ಲೊಂದು ಹೊಸ್ದಾಗಿ ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿದ್ರು. ವಿಡಿಯೋ ಎಲ್ಲ ಹಾಕಿದೆ ಸ್ನೇಹಿತರೆ. ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಕರ್ಕೊಂಡು ಬಂದರು. ಹಾಗಾಗಿ ಇಲ್ಲೂ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮುಂದಿನ ಕೆಲಸಗಳು ಸ್ನೇಹಿತರೆ. ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಭಗವಂತನ ನೋಡೋದೇ ತುಂಬಾ ಖುಷಿ ಅನಿಸುತ್ತೆ. ಹಾಗೆಯೇ ಕ್ಲೋಸ್ ಮಾಡಿಬಿಟ್ಟಿದ್ರು ಡೋರೆಲ್ಲ. ಸ್ವಲ್ಪ ಏನು ಕಂಬಿಗಳ ಥರ ಇದೆಯಲ್ಲ, ಇದರಿಂದ ನೋಡ್ಬೋದು. ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ದೇವಸ್ಥಾನ. ಬಿಸಿಲು ಆಲ್ರೆಡಿ 11:30 ಅಂತಂದರೆ ತುಂಬಾ ಬಿಸಿಲು ಆ ಟೈಮಿಗೆ. ಹಾಗೆಯೇ ಇದಕ್ಕೇನು ಸಾಮಗ್ರಿಗಳೆಲ್ಲ ಬೇಕಲ್ವ ಕಟ್ಟಡ ಕಟ್ಟೋದಕ್ಕೆಲ್ಲ, ಅದು ಎಲ್ಲ ಅಲ್ಲಿ ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇದು ಗುಪ್ಸಿ ಹೂವು ಅಂತ ಕರೀತಾರೆ. ಕೆಮ್ಮು ನೆಗಡಿ ಶೀತಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತೀನಿ. ಹಿಂದಿನ ಕಾಲದಿಂದನೂ ಅಷ್ಟೇ ಚಿಕ್ಕ ಮಕ್ಕಳಿಂದ ಇದ್ದಾಗ ಎಲ್ಲ ಚಿಕ್ಕ ಮಕ್ಕಳಿಗೆ ಇದನ್ನೆಲ್ಲ ಹಾಕ್ತಾರೆ ಸ್ನೇಹಿತರೆ. ವಿಳ್ಯದೆಲೆ ಒಳಗಡೆ ಎಲ್ಲದನ್ನು ಏನು ಕೆಂಡ ಇರುತ್ತಲ್ವ ಒಲೆಯಲ್ಲಿ, ಅದರೊಳಗಡೆ ಇದನ್ನು ಮಾಡಿಬಿಟ್ಟು ಕೆಂಡದಲ್ಲಿ ಮುಚ್ಚಿ ಅದು ರಸ ತೆಗೆದುಬಿಟ್ಟು ಅದಕ್ಕೆ ಜೇನುತುಪ್ಪ ಸೇರಿಸಿ ಕೊಡ್ತಾರೆ ಮಕ್ಕಳಿಗೆ. ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ, ಕಫ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೆ. ನನಗೂ ಸ್ವಲ್ಪ ಕೆಮ್ಮಾಗಿತ್ತು, ನಾನು ಸ್ವಲ್ಪ ರೆಮಿಡಿ ಮಾಡೋಣ ಅಂಥೇಳಿ ತೊಗೊಂಡೋದೆ. ಆದರೆ ನಾನು ಮಾಡಲೇ ಇಲ್ಲ ಸ್ನೇಹಿತರೆ. ಹಾಗೆಯೇ ತಂಗಿ ಬಂದೆಲ್ಲ ಮರ ಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಕ್ಕ ಅಂತ ಕೇಳ್ತಾಯಿದ್ರು. ಹೌದು ಅಂತೇಳಿ ಹಾಗೆ ಮಾತಾಡ್ಕೊಳ್ತಾ ಬರ್ತಾಯಿದ್ವಿ. ಯಾಕಂದರೆ ಮಕ್ಕಳಿಗೆಲ್ಲ ಒಬ್ಬೊಬ್ಬರು ಅವ್ರು ಚಿಕ್ಕಪ್ಪ ಕರ್ಕೊಂಡೋಗಿ ಬಿಟ್ಟು ಬರ್ತಾಯಿದ್ರು. ನಾವಿಬ್ಬರು ಹಿಂದೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಹಾಗೆಯೇ ಬಂದಿದ್ದ ನಂತರದಲ್ಲಿ ಅವಲಕ್ಕಿ ಹಾಗೆ ಪಕೋಡ ಮಾಡಿದ್ವಿ, ನುಗ್ಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು. ಹಾಗೆಯೇ ಶನಿವಾರ ಆದಮೇಲೆ ದೇವ್ರ ಪ್ರಸಾದ ಖಂಡಿತವಾಗ್ಲೂ ಸಿಗುತ್ತೆ, ಶಾವಿಗೆ ಪಾಯಸ. ಅದು ಎಲ್ಲ ಟಿಫನ್ ಆಗಿದ್ದ ನಂತರದಲ್ಲಿ ಇಲ್ಲಿ ಬಂದಿಟ್ಟು ನಮ್ಮ ತಮ್ಮನೇ ಆಗಬೇಕು ಹೂವಿಂದೆಲ್ಲ ವಿಡಿಯೋ ಹಾಕಿದ್ನಲ್ವ, ಇದರಲ್ಲೇ ಹೂವು ತೊಗೊಂಡು ಬರುವಂಥದ್ದು ಎಲ್ಲ ಕಟ್ಬಿಟ್ಟು ಇವಾಗ ಮಾರ್ಕೆಟಿಗೆ ತೊಗೊಂಡೋಗ್ಬೇಕು. ಹಾಗಾಗಿ ಎಲ್ಲ ಸುತ್ಕೊಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸೋದಲ್ವ. ಇದು ನೋಡೋದೇ ಒಂದು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಪ್ರತಿದಿನ ನಮಗಂತೂ ಒಂಥರ ಇದೇ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ. ಇವಾಗ ತೊಗೊಂಡೋಗಿ ಮಾರ್ಕೆಟಿಗೆ ಕೊಡ್ತಾರೆ ಬೇಗ, ಯಾಕಂದರೆ 12:15 ಆಲ್ರೆಡಿ 12 ಗಂಟೆಯಿಂದನೇ ಮಾರ್ಕೆಟು ಪ್ರಾರಂಭ ಆಗಿರುತ್ತೆ. ಇದು ಬಂದುಬಿಟ್ಟು ನೆಕ್ಸ್ಟು ಅವತ್ತು ಸಾಯಂಕಾಲನೇ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅವತ್ತಿನ ದಿನ ಎಲ್ಲ ಕರಿಗಡುಬು ಮಾಡ್ತಾಯಿದ್ವಿ. ಇನ್ನೂ ಸ್ವಲ್ಪ ಬೇಳೆ ಎಲ್ಲ ಇರಿಸಿದ್ವಲ್ವ, ಹಾಗಾಗಿ ಅದನ್ನು ರುಬ್ಬಿಬಿಟ್ಟು ಮಾಡ್ತಾಯಿದ್ವಿ. ನಮ್ಮ ಚಿಲ್ಟಾರಿ ಪುಲ್ಟಾರಿ ಆಟ ಆಡ್ತಾಯಿದೆ, ಮಕ್ಳುಗಳು ಅಷ್ಟೇ ಅಲ್ವ ಸ್ನೇಹಿತರೆ. ಹಾಗೆಯೇ ನಂತರದಲ್ಲಿ ಇಲ್ಲೆಲ್ಲ ಓಡಾಡ್ತಾಯಿದ್ದಾರೆ ನೋಡಿ, ಚಂದಮಾಮನ ಬೆಳಕು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನ್ನ ಮಕ್ಕಳಂತೂ ಆ ಮನೆಯಿಂದ ಈ ಮನೆಯಿಂದ ಆ ಮನೆಗೆ ಈ ರೀತಿಯಾಗಿ ಆಟ ಆಡ್ತಾಯಿರ್ತಾರೆ. ಇದೇ ರೀತಿ ನಡೀತಾಯಿತ್ತು. ಇಲ್ಲ ಅಣ್ಣ ತಮ್ಮ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಹೀಗೆ ಇರುತ್ತೆ ಸ್ನೇಹಿತರೆ. ನಾವಂತೂ ಹೆಚ್ಚಿಗೆ ಒಳಗಡೆ ಇರೋದಕ್ಕಿಂತ ಹೊರಗಡೆನೇ ಅಂತಂದ್ರೆ ಮನೆ ಏನು ಅಂಗಳ ಎಲ್ಲ ಇದೆಯಲ್ಲ ಅಲ್ಲೇ ಹೆಚ್ಚಿಗೆ ಇರೋದು ಅಂತಲೇ ಹೇಳ್ಬೋದು. ಯಾಕಂದರೆ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಅಲ್ಲೇ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಕರಿಗಡುಬು ಸ್ನೇಹಿತರೆ, ಕರ್ಜಿಕಾಯಿ ಅಂದ್ಕೊಳ್ತೀನಿ ಸ್ನೇಹಿತರೆ, ಇಲ್ಲ ಕರಿಗಡುಬನೇ. ತಂಗಿ ಬಂದುಬಿಟ್ಟು ಎಣ್ಣೆಗೆ ಹಾಕಿ ಕರಿತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಅವರು ಒಬ್ಬರು ಬೆಳಗ್ಗೆ ಊರಿಗೆ ಹೋದರು, ಒಬ್ಬರು ತಂಗಿ ಊರಿಗೆ ಹೋಗಿದ ನಂತರದಲ್ಲಿ ಇವರು ನೆಕ್ಸ್ಟ್ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಮಗಳಿಗೆ ಬಂದುಬಿಟ್ಟು ಕರ್ಜಿಕಾಯಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅತ್ತೆ ಇದ್ದಾಗಂತೂ ಯಾವಾಗಲೂ ಮಾಡಿಕೊಡ್ತಾಯಿದ್ರು, ಕಳ್ಸೋರು ಮೊಮ್ಮಕ್ಕಳಿಗೆಲ್ಲ. ಈಗ ಅತ್ತೆ ಹೋಗಿದ ನಂತರದಲ್ಲಿ ನಾವು ಅಷ್ಟೇ
ನಮಗೆ ಇದೇ ಕೆಲಸ ಮಾಡೋ ಅಷ್ಟರಲ್ಲಿ ಇದಾಗಿರುತ್ತೆ ಅಂತೇಳಿ ಮಾಡೋದಿಲ್ಲ, ಏನಿಲ್ಲ. ಈ ರವೆ ಉಂಡೆ ಏನಾದರೂ ಮಾಡಿಕೊಡೋಣ ಅಂದರೆ ಏನೂ ಬೇಡ ಅಂದಿದ್ದಕ್ಕೆ ಕರ್ಜಿಕಾಯಿ ಮಾಡಿಕೊಡೋಣ ಅಂತೇಳಿ ಅವಾಗಿಂದವಾಗ ಅರ್ಜೆಂಟು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸ್ವಲ್ಪ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ರಾತ್ರಿ ಎಲ್ಲ ಕರ್ಜಿಕಾಯಿ ಎಲ್ಲ ಮಾಡಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ 1:15 ಆಗಿತ್ತು. ಬೆಳಗ್ಗೆ ಮತ್ತು ಅವರೂ ಬೇಗ ಇದ್ದು, ನಮ್ಮೂರಲ್ಲಿ ಎಲೆಕ್ಷನ್ ಮುಂಚೆನೇ ಇತ್ತಲ್ವ, ಹಾಗಾಗಿ ಎಲೆಕ್ಷನ್ ಇದರಲ್ಲಿ ಬಸ್ಗಳೆಲ್ಲ ರಶ್ ಆಗಿಬಿಡುತ್ತೆ, ಬೇಗ ಹೊರಡ್ರಿ ಅನ್ನೋ ಇದಕ್ಕೆ ಸ್ವಲ್ಪ ಅವರಿಗೆಲ್ಲ ಇದನ್ನು ಮಾಡಿ ನಾವು ಮಲ್ಕೊಂಡ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೆಳಗ್ಗೆ ಬೇಗ ಹೇಳ್ಬೇಕು ಅಂತೇಳಿ ಕರ್ಜಿಕಾಯಿ ನೋಡಿ ಒಂದು ಟೇಸ್ಟ್ ಯಾವ ರೀತಿ ಆಗಿದೆ ಅಂತೇಳಿ ಒಂದು ಬಿಸಿ ಇತ್ತು. ಹಾಗೆಯೇ 1-2 ತೊಗೊಂಡು ಎಲ್ರಿಗೂ ಅರ್ಧ ಕೊಟ್ಟು, ನಾವೇ 4 ಜನ ಅಲ್ವಾ, 4 ಜನ ಅರ್ಧ ಮಾಡ್ಕೊಂಡು ತಿಂದ್ವಿ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಹೀಗೇ ನಡೀತಾ ಇತ್ತು ಸ್ನೇಹಿತರೆ. ನೆಕ್ಸ್ಟು ಇದೆಲ್ಲ ಆಗಿದ ನಂತರದಲ್ಲಿ ಹಾಗೆಯೇ ಅಣ್ಣ ಮತ್ತು ತಂಗಿ ಬಂದ್ಬಿಟ್ಟು ಅವರಿಬ್ಬರು ಆ ಕಡೆ ಮನೆಗೆ ಹೋಗ್ತಾಯಿದ್ದಾರೆ ಮಲ್ಕೊಳ್ಳೋದಕ್ಕೆ ಅಂತೇಳಿ. ನಾವು ಎಲ್ಲ ಇಲ್ಲೇ ಮಲ್ಕೊಳ್ಳೋದು ನೋಡಿ ಸ್ನೇಹಿತರೆ. ತಣ್ಣ ಗಾಳಿ ಬರ್ತಾಯಿತ್ತು. ಹಾಗೆಯೇ ಮಾಮ ಎಲ್ಲ ಮಲ್ಕೊಂಡಿದ್ದಾರೆ. ನಂತರದಲ್ಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ನೇಹಿತರೆ. ಬೆಳಗ್ಗೆನೇ ಬೇಗ ಊರಿಗೆ ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ತಿಂಡಿ ಮಾಡೋಣ ಅಂಥೇಳಿ ನೆಕ್ಸ್ಟ್ ಅವಲಕ್ಕಿನೇ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಡೇ ಅಂದರೆ ಇದಕ್ಕೂ ಏನು ಅವಲಕ್ಕಿ ಶನಿವಾರದ ಅವಲಕ್ಕಿ ತೋರಿಸಿನಲ್ಲ, ಅದಕ್ಕೂ ಇದಕ್ಕೂ 3-4 ದಿನ ಗ್ಯಾಪ್ ಇದೆ ಸ್ನೇಹಿತರೆ. ಮತ್ತು ಕಂಟಿನ್ಯೂ ಅವಲಕ್ಕಿನೇ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೇಗ ಅವಲಕ್ಕಿ ಮಾಡಿಕೊಟ್ಟು ಎಲ್ಲರೂ ಟಿಫನ್ ಮಾಡಿಕೊಂಡು ಬೇಗ ಹೊರಟರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ಇದ್ರಾಗಂತೂ ಬಸ್ ಹತ್ತೋದಕ್ಕಾಗೋದಿಲ್ಲ, ಇಳಿಯೋದಕ್ಕಾಗೋದಿಲ್ಲ, ಅಷ್ಟು ರಶ್ಶು. ಅಪ್ಪ ಯಾಕನ ಫ್ರೀ ಬಸ್ ಮಾಡಿದ್ರು ನಿಜವಾಗ್ಲೂ ಸ್ನೇಹಿತರೆ, ಸಾಕಾಗೋಗಿದೆ ಅಂತಲೇ ಹೇಳ್ಬೋದು. ನಮಗಂತೂ ಹೆಂಗೆ ಹತ್ತುತ್ತಾರ, ನಾವು ಎಲ್ಲೋ 6 ತಿಂಗಳಿಗೆ ವರ್ಷಕ್ಕೆ ಒಂದು ಸಲ ಹೋಗೋದು, ನಮಗೆ ಇಷ್ಟು ಇದು ಆಗ್ತಾಯಿದ್ರೆ ಪ್ರತಿದಿನ ಓಡಾಡೋರು ಯಾವಾಗ ಓಡಾಡ್ತಾರಪ್ಪ ಅಂತ ಅನ್ನಿಸ್ತಾಯಿತ್ತು ನನಗಂತೂ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ, ಹೋಗಿ ಬರಬೇಕು. ಈ ರೀತಿಯಾಗಿತ್ತು ಸ್ನೇಹಿತರೆ. ನೋಡ್ಕೊಂಬನ್ನಿ. ಪಕೋಡ ಮಾಡೋದಕ್ಕೆ ಎಲ್ಲ ಹಚ್ಕೊಳ್ತಾ ಇದ್ದೆ, ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ನಾನೇ ಎಲ್ಲ ಹಚ್ಕೊಡ್ತೀನಿ, ಹೋಗಿ ಬೇರೆದು ಏನು ಕೆಲಸ ಇದೆ ನೋಡ್ಕೊ ಅಂತಂದರು. ಹಾಗಾಗಿ
ಹೀಗೆ ಇದನ್ನು ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ನೆಕ್ಸ್ಟು ಮೊನ್ನೆ ಪಕೋಡ ಮಾಡಿದ್ನಲ್ವ, ಅದಕ್ಕೆ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಎಲ್ಲ ಚೆನ್ನಾಗಿದೆ ಅಂತೇಳಿ ಅವತ್ತೆಲ್ಲ ಸ್ವಲ್ಪ ಕಡಿಮೆನೇ ಬಿದ್ದಂತಲೇ ಹೇಳ್ಬೋದು. ನಮ್ಮ ಮನೇಲಿ ಏನಪ್ಪ ಅಂತಂದರೆ 1 kg ಟಿನ್ ಮಾಡಿದ್ರು ಅಂದರೂ ಕಡಿಮೆನೇ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ಎಲ್ರಿಗೂ ಬೇಕು, ಹಾಗೆಯೇ ಬರ್ತಾ ಇರ್ತಾರೆ, ಯಾರಾದರೂ ಹೋಗ್ತಾ ಇರ್ತಾರೆ, ಎಲ್ರಿಗೂ ಕೊಡ್ತಾ ಇರ್ತೀವಿ. ಹಾಗಾಗಿ 1 kg ಮಾಡಿದ್ರೂ ಕಡಿಮೆನೇ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಅರ್ಧ kg ಇದೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಇರೋದ್ರಿಂದ ಆ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಅದು ಏನು ಘಮ ಘಮ ಪರಿಮಳ ಬರ್ತಾ ಇರುತ್ತಲ್ವ, ಹಾಗಾಗಿ ಎಲ್ಲರೂ ಕೇಳ್ತಾ ಇರ್ತಾರೆ, ಪಕೋಡ ಮಾಡಿದ್ದೀರಾ ನಮಗೂ ಕೊಡಲ್ವಾ ಅಂತೇಳಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ನುಗ್ಗೆ ಸೊಪ್ಪು ನಾನು ತೊಳ್ಕೊಂಡು ಬಂದೆ ನೋಡಿ, ನೀರಲ್ಲಿ ತೊಳ್ಕೊಂಡು ಬಂದು ಡೈರೆಕ್ಟಾಗಿ ಎಲ್ಲ ಇದನ್ನು ಮಾಡಿ ಹಾಕ್ತೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಸ್ವಲ್ಪ ತಲೆಗೆಲ್ಲ ಬೆಳಗ್ಗೆ ಬೇಗನೆ ಇದ್ದೆ, ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಬಿಸಿಲು, ಅದಕ್ಕೂ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಂತರದಲ್ಲಿ ಎಲ್ಲ ರೆಡಿ ಮಾಡಿಕೊಟ್ಟು ತಿರ್ಗಾ ಅಷ್ಟರಲ್ಲಿ ಹಾಕ್ತೀನಿ ಅಂದೆ. ಅಕ್ಕನೇ ಬಿಡು ನಾನು ಹಾಕ್ತೀನಿ ಅಂತ ಅಂದರು. ಅಷ್ಟರೆಲ್ಲ ಅವ್ರು ಹೊರಡೋಷ್ಟರಲ್ಲಿ ಸ್ನಾನ ಮಾಡ್ಕೊಂಬರೋಣ ಅಂತೇಳಿ ನಾನು ಬೇಗ ಸ್ನಾನಕ್ಕೆ ಹೋಗಿ ಬಂದೆ. ಅವರು ಹೊರಡೋಷ್ಟರಲ್ಲಿ ಬಂದೆ ಅಂತಲೇ ಹೇಳ್ಬೋದು. ಅವರೆಲ್ಲ ತಿಂಡಿ ತಿಂದು ಅಣ್ಣ ಕರ್ಕೊಂಡೋಗಿ ಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲೆಕ್ಷನ್ ಇದು ಟೈಮ್ ಅಲ್ವಾ, ಹಾಗಾಗಿ ತುಂಬಾ ರಶ್, ಅಂದರೆ ಫುಲ್ಲು ರಶ್ಶು ಬಸ್ಗಳೆಲ್ಲ. ಏನು ಮಾಡೋದಕ್ಕೆ ಆಗೋದಿಲ್ಲ. ನೋಡ್ಕೊಂಬನ್ನಿ ಸ್ನೇಹಿತರೆ.